ಯವ್ವ ಅಂತೂ ಇಂತೂ ಹಾಸ್ಟೆಲ್ಗೆ ಬಂದು ಚಲೋ ಆತವ. ಒಬ್ಬರ ಮನ್ಯಾಗ ಇರೋದಂದ್ರೆ ಭಾಳ ತ್ರಾಸ ನೋಡಿವ್ವ. ನಮಗೆ ಕಂಫರ್ಟೇ ಇರಂಗಿಲ್ಲ. ಎಷ್ಟು ಕ್ಲೋಸ್ ಅದಾರಂದ್ರೂ ಮತ್ತೊಬ್ಬರ ಮನ್ಯಾಗಿದ್ರೆ ಕಂಫರ್ಟ್ ಒಟ್ಟ ಅನ್ಸಂಗಿಲ್ಲ ನೋಡು. ಎಲ್ಲನೂ ಒಂಥರ ಹೆಂಗೆ ಏನು ಅನಿಸ್ಬಿಡ್ತೈತಿ. ಮುಂದೆ ಹೋಗಿ ಏನು ಮಾಡಕ್ಕೆ ಬರಂಗಿಲ್ಲ, ಏನು ಬಿಡಕ್ಕೆ ಬರಂಗಿಲ್ಲ. ಅದ ನಮ್ಮ ಮನ್ಯಾಗ ನಾವು ಇರೋದ ತಣ್ಣಗ ನೋಡ್ಯವ. ಈಗ ಪುಣ್ಯಕ್ಕೆವ ನಾವು ಹಾಸ್ಟೆಲ್ದಾಗ ಬಂದು ತಣ್ಣಗ ಇರ್ಬೋದು ನೋಡು. ಹಾಯ್ ಪೂಜಾ. ಅಯ್ಯ ಪ್ರಿಯಾ, ನೀ ಯಾವಾಗ ಬಂದಿ? ಬೆಳಿಗ್ಗೆ ಜಲ್ದಿನ ಬಂದಿದ್ನಿ. ಮತ್ತು ನಾಷ್ಟಾ ಅಲ್ಲೇ ಮೆಸ್ದಾಗ ಮಾಡಿದ್ನಿ, ಚಲೋ ಇತ್ತು. ನಾಷ್ಟಾ ಅಂತೂ ಚಲೋ ಕೊಟ್ಟಾರ. ಮಧ್ಯಾಹ್ನ ಊಟನೂ ಚಲೋ ಐತೆ ಹೇಳ್ಯಾರು ಎಲ್ಲರೂ. ಸೀನಿಯರ್ಸ್ ಎಲ್ಲ ಹೇಳತ್ತಿದ್ರು ಊಟನೂ ಎಲ್ಲ ಚಲೋ ಐತಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳತ್ತಿದ್ರು. ಮತ್ತು ನೀ ಎಲ್ಲಿ ಹೋಗಿದ್ದಿ? ಊರಿಗೆ ಹೋಗಿದ್ದೆ ಏನು ಕಂಡೇ ಇಲ್ಲ. ಒಂದು ಫೋನ್ ಇಲ್ಲ, ಏನಿಲ್ಲ. ನನ್ನ ನಂಬರೇ ತೊಗೊಂಡಿಕಾರೆ, ನನ್ನ ಫೋನ್ ಹಚ್ಚಿಲ್ಲ, ಏನೂ ಇಲ್ಲ. ಅಯ್ಯೋ ಊರಿಗೆ ಹೋದ್ ನೀವು. ಊರಿಗೆ ಹೋಗೋಣ. ನಮ್ಮ ಒಂದು ಮೊಬೈಲ್ದಾಗ ರೀಚಾರ್ಜೇ ಇದ್ದಿದ್ದಿಲ್ಲ. ಫೋನ್ ಹಚ್ಬೇಕಂದ್ರೆ ಮೊದ್ಲು ಮತ್ತೇನಾರ ಅಂತ ನಮ್ಮ ಕೇಳ್ರ ತಂದು ಸುಮ್ಮಾಗಿದ್ನಿ. ನೀ ನಂಬರ್ ಅಂತೂ ಒಯ್ದಿದ್ನಿ. ಮತ್ತು ಈಗ ಸುಮ್ಮ ಮತ್ತೇನಾರ ಅಂತಾಳ ಸುಮ್ಮ ಆದ್ನಿ. ಇರ್ಲಿ ಬಿಡು. ಮತ್ತು ಕ್ಲಾಸಿಗೆ ಹೋಗುಣ್ಲ ಇವತ್ತು? ಇಲ್ಲ, ಇವತ್ತು ಕ್ಲಾಸ್ ಇಲ್ಲತ್ತ. ನಾಳಿಂದ ಕ್ಲಾಸ್ ಸ್ಟಾರ್ಟ್ ಆತ. ಇವತ್ತು ಅಲ್ಲಿ ನೋಟಿಸ್ ಬೋರ್ಡ್ ಒಳಗೆ ಹಚ್ಚಾರ, ಇವತ್ತು ಕ್ಲಾಸ್ ಯಾವ ಇಲ್ಲ, ನಾಳಿಂದ ಕ್ಲಾಸ್ ಸ್ಟಾರ್ಟ್ ಆತ. ನಾಳೆ ಹೋಗುನ್ ತಗೋ. ನಾಳೆ ಬೆಳಿಗ್ಗೆ ದೌಡ್ ರೆಡಿಯಾಗಿ ಹೋಗುನು. ಇವತ್ತು ಮತ್ತೇನು ಎಲ್ಲರೂ ಹೊರಗೂ ತಿರುಗಾಡಿ ಬರೋಣ. ಇವತ್ತೆಲ್ಲಿ ಹೋಗೋಣ ತಿರುಗಾಡಕ್ಕೆ? ಸುಮ್ಮ ಎಲ್ಲ ರೂಮ್ ಸೆಟ್ ಮಾಡ್ಕೊಂಡು ನೋಡಿ ನಮ್ಮ ಅರಬಿಯದು ಎಲ್ಲ ಜೋಡಿಸ್ಕೊಂಡ್ಬಿಡು ಏನಿವತ್ತು. ಯವ್ವ ಅದಂತೂ ಇರತೈತಿ ಬಿಡು. ಅದೇನ ನಾವು ಮಾಡ್ಬೇಕೀಗ, ನಮ್ಮನ್ನು ಬಿಟ್ಟು ಯಾರೂ ಮಾಡಂಗಿಲ್ಲ. ಮತ್ತು ಈ ರೂಮ್ದಾಗ ಇನ್ನೊಬ್ರು ಬರ್ತಾರತ್ತ. ಆಕೆ ಹೆಸರು ಏನೋ ಪ್ರೀತಿ ಅಥವಾ ಎಲ್ಲ ಪಿ ಒಳಗೆ ಪಿ ಇದ್ದವ್ರಷ್ಟ ಈ ರೂಮ್ ಹಿಂಗೆ ABCDEF ಹಿಂಗೆ ಮಾಡ್ಕೋತ ಹೋಗ್ಯಾರ. ನಮ್ದು ಪಿ ಇನ್ನೊಬ್ರು ಈ ರೂಮ್ದಾಗ ಪಿ ಏನವ್ರ ಬರ್ತಾರೋ. ನೋಡು ಯಾರು ಬರ್ತಾರಿವ. ನಾನು ಅದನ್ನ ವಿಚಾರ ಮಾಡಿದೆ. ಈಗ ನಾವಿಬ್ರು ಅಡ್ಜಸ್ಟ್ ಆಗಿವಿ. ಇನ್ನು ಬರಕ್ಕೆ ಹೆಂಗೆ ಬರ್ತಾಳೋ ಏನು ಗೊತ್ತಾಗೋದು ನನಗೂ. ಮತ್ತು ಊರಿಗೆ ಹೋಗಿ ಏನೇನು ಮಾಡಿದೆ? ಏನು ಮಾಡಲಿ, ಊರಾಗ ಏನಿಲ್ಲ, ಸುಮ್ಮ ಕುಂಡ್ರದು ಅಷ್ಟಾತು. ಆದ್ರೆ ಒಂದೇ ಏನು ಗೊತ್ತನ ಯವ್ವ, ನಮ್ಮವ್ವ ಮಾಡಿಕೊಟ್ಟಿದ್ದು ತಿನ್ಸ ಎಲ್ಲ ಪಾಪ ವಾಪಸ್ ಒಯ್ಯೋದು ತರೋದು ಆತ್ಲ. ನಮ್ಮವ್ವ ಅದನ್ನ ಆತೇಳಿ ಹುಡುಗು ತಿಂದರೆ ತಿಂತಿದ್ದು. ಸುಮ್ಮನೆ ಇವ್ರು ಸೂಟಿ ಕೊಟ್ಟೆ ಇದನ್ನ ಮಾಡ್ರು ಹಂಗೆ ಹಿಂಗೆ ಹಗಲೆಲ್ಲ ಮುಗ್ಲೆಲ್ಲ ಹಿಂಗೆ ಹೋಗೋದು ಬರೋದು ಅಂದ್ರೆ ಗಾಮ್ ಅನ್ಸಂಗಿಲ್ಲವ. ನೀ ಏನ ಅನ್ನು ಒಂದು ಸಾರಿ ಚಾಲು ಆದ್ರೆ ಸಾಲಿ ಕಾಲೇಜ ಚಾಲು ಆದ್ರೆ ಹಾಕೊಂಡು ಚಾಲು ಇರಬೇಕು. ಒಮ್ಮೆ ಪೇಪರ್ ಮುಗಿಯನ ಸೂಟಿ ಕೊಡ್ಬೇಕು. ಇವ್ರು ಹಿಂಗೆ ಹಗಲೆಲ್ಲ ಸೂಟಿ ಮಾಡಕತ್ರ ತಿಕ್ಕು. ನಮಗೆ ಹಾಸ್ಟೆಲ್ಗಿದ್ದವ್ರಿಗೆ ಭಾಳ ಗೋಳಾಗ್ಬಿಡ್ತೈತೆ ನೋಡುವ. ಹಗಲೆಲ್ಲ ಎಲ್ಲಿ ಹೋಗೋದು ನಾವು? ಒಂದು ದಿನ ಸಂಬಂಧ 2 ದಿನ ಸಂಬಂಧ ಊರಿಗೆ ಹೋಗ್ಬೇಕಂದ್ರೆ ಊರೇನು ಸಮೀಪ ಇರ್ತಾವ? ದೂರ ಬರ ಹಾದಿ ಕೆಟ್ಟ ತ್ರಾಸ ನೋಡ್ಯವ. ಇದೊಂದು ನಮಗರೆ ಬಳೆ ಇದೆ. ಈಗ ಇನ್ನು ಚಾಲು ಆಗಿ 4 ದಿನನೂ ಆಗಿಲ್ಲ, ಈಗ ಸೂಟಿ ಕೊಟ್ರವ. ಇನ್ನೊಂದು ಹುಡುಗಿ ಬರ್ತಾಳಂತ ಹೇಳಿದಲ್ಲ, ಯಾರು ಬರ್ತಾರೋ ಏನೋ, ಹೇಗಿರ್ತಾಳೋ ಗೊತ್ತಿಲ್ಲ ಕಣೆ. ನೀನು ಸ್ವಲ್ಪ ಅಡ್ಜಸ್ಟ್ ಆಗಿದೆಯಾ ಇವಾಗ? ಇನ್ನು ಬರೋರು ಹೇಗೆ ಬರ್ತಾರೋ? ಒಂದು ರೂಮಲ್ಲಿ 3 ಜನ ಆದರೆ ಕಷ್ಟನೇ ಕಣೆ. ಹೇ ಗರ್ಲ್ಸ್, ಹಾಯ್ ಹಾಯ್ ಹಾಯ್. ಐ ಆಮ್ ಪ್ರೀತಿ. ಐ ಆಮ್ ಪ್ರಿಯಾಂಕಾ, ಕಾಲ್ ಮೀ ಪ್ರಿಯಾ. ಐ ಆಮ್ ಪೂಜಾ. ಓಕೆ ಗರ್ಲ್ಸ್, ನೀವು ಇವಾಗ ಯಾವ್ಯಾವುದು ಬೆಡ್ನ ನೀವು ತೊಗೊಂಡಿದ್ದೀರಾ ಅಂತ ಹೇಳ್ತೀರಾ ನನಗೆ? ಆ ಕಡೆ ಫಸ್ಟ್ ಒನ್ನು ಪೂಜಾ ತೊಗೊಂಡಿದ್ದಾಳೆ, ಮಿಡ್ ಇರೋದು ನಾನು ತೊಗೊಂಡಿದ್ದೀನಿ. ಇನ್ನು ಉಳಿದಿರೋದು ಇದೊಂದು ಮೇಲ್ಗಡೆ ಇದೆ. ನೀನು ಯಾವ ತೊಗೋತೀಯ ತಗೋ. ಆ್ಯಕ್ಚುಲಿ ಗರ್ಲ್ಸ್, ನನಗೆ ವಿಂಡೋ ಸೈಡ್ದು ಬೆಡ್ ಕೊಡ್ತೀರಾ ಪ್ಲೀಸ್? ಅದೇನು ಕೊಡೋಕ್ಕಾಗುತ್ತೆ? ನಾವಿವಾಗ ಫಸ್ಟ್ ಬಂದು ನಾವೆಲ್ಲ ಬುಕ್ ಮಾಡ್ಕೊಂಡಿದ್ದೀವಲ್ಲ, ಕೊಡೋಕ್ಕಾಗಲ್ಲ. ನಮಗೂ ಬೇಕು ಅಲ್ವಾ? ಇವಾಗೇನು ಒಂದೇ ರೂಮಲ್ಲಿ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ನಿಮಗೆ ಪೂರ್ತಿ ಅಂತ ಬೆಡ್ ಬಿಟ್ಟು ಕೊಡೋಕ್ಕಾಗಲ್ಲ. ಸರಿ ಸರಿ, ಕೊಡಬೇಡಿ ಬಿಡಿ. ವಾಶ್ರೂಮ್ ಎಲ್ಲಿದೆ ಇಲ್ಲಿ? ಇಲ್ಲಿ ಲೆಫ್ಟ್ ಸೈಡ್ ಇದೆ ನೋಡು. ನೋಡ್ದ ಪೂಜಾ ಅವಳು ಹೆಂಗೆ ಕೇಳ್ತಾ ಇದ್ದಾಳೆ ಅಂತ. ಬೆಡ್ನ ವಿಂಡೋ ಸೈಡ್ ಬೆಡ್ ಬೇಕಂತ ಅವಳಿಗೆ ಕೊಡ್ತಿದ್ದ ನೀನು? ನಾನು ಹೇಗೆ ಕೊಡಲಿ? ನನಗೆ ಬೇಕು ಅಂತ ನಾನು ಇಷ್ಟಪಟ್ಟು ಬೇಗ ಬಂದು ತೊಗೊಂಡಿರೋದು. ನಾನೇನಕ್ಕೆ ಕೊಡಲಿ? ನನಗೂ ಬೇಕಲ್ವಾ? ತುಂಬ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ. ಹೆಂಗೆ ಮಾತಾಡ್ತಾಳೆ ನೋಡ್ದ? ತುಂಬ ರಿಚ್ ಫ್ಯಾಮ್ಲಿಯಿಂದ ಬಂದಿದ್ದಾಳೆ ಅನಿಸುತ್ತೆ. ಸೊ ಅದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾಳೆ. ಅವ್ರಿಗೆಲ್ಲ ನಮ್ಮ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಏನೂ ಮಾತಾಡಿದ್ಲು. ನಾನು ಅವಳೇನು ನಮ್ಮ ಜೊತೆ ಮಾತಾಡ್ತಾಳ್ವೋ ಇಲ್ವೋ ಅಂದ್ಕೊಂಡಿದ್ದೆ. ಬಟ್ ಬೆಟರ್ ಮಾತಾಡಿದ್ಲಲ್ಲ. ಅಯ್ಯೋ ಬಿಡು, ಅವಳೇನು ರೂಮಲ್ಲಿರ್ತಾಳೆ. ಇರಲಿ ಬಿಡು, ಪರವಾಗಿಲ್ಲ. ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ತಗೋ. ಇವತ್ತೆಲ್ಲ ಬಟ್ಟೆನೆಲ್ಲ ನೀಟಾಗಿ ಇಟ್ಕೊಂಡು ಸ್ವಲ್ಪ ಸಂಜೆ ಆಚೆ ಹೋಗಿ ಬರೋಣ. ನೋಡೋಣ, ಫಸ್ಟ್ ಎಲ್ಲ ರೂಮ್ ಸೆಟ್ ಮಾಡ್ಕೊಳ್ಳೋಣ, ಆಮೇಲೆ ಆಚೆ ಹೋಗೋದು ಯೋಚನೆ ಮಾಡೋಣ ಕಣೆ. ಸುಮ್ಮನೆ ಇವಾಗಲೇ ಆಚೆಗೆ ಹೋದರೆ ಮತ್ತು ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಮಗೆ ಬರೀ ಸ್ಟಡಿ ಕಡೆನೇ ಟೈಮ್ ಆಗುತ್ತೆ. ರೂಮ್ನ ಸೆಟ್ ಮಾಡ್ಕೊಳಕ್ಕಾಗಲ್ಲ ಕಣೆ. ಅದಕ್ಕೆ ಇವತ್ತು ಮಾಡ್ಕೊಂಡು ಬಿಡೋಣ. ಗರ್ಲ್ಸ್, ಇನ್ನೊಂದು ಏನು ಗೊತ್ತಾ, ನಾನು ನಿಮ್ಮ ಜೊತೆ ಫ್ರೆಂಡ್ ಆಗಿರ್ತೀನಿ. ಯು ಡೋಂಟ್ ವರಿ. ನನ್ನ ಡ್ರೆಸ್ನ ಮತ್ತು ನನ್ನ ಹೇರ್ ಸ್ಟೈಲ್ ನೋಡಿಕೊಂಡು ನೀವೆಲ್ಲ ನಾನು ಅಡ್ಜಸ್ಟ್ ಆಗ್ತೀನೋ ಇಲ್ವೋ ಅಂತ ಅಂದ್ಕೋಬೇಡಿ. ನಾನು ಅಡ್ಜಸ್ಟ್ ಆಗ್ತೀನಿ, ಡೋಂಟ್ ವರಿ ಗರ್ಲ್ಸ್. ನಮಗೂ ಗೊತ್ತಾಗುತ್ತೆ ಕಣೆ. ನೀನು ಇವಾಗ ಬಂದಿದೀಯಾ, ನಿಂಗೂ ನಮ್ಮ ಬಗ್ಗೆ ಗೊತ್ತಿರಲ್ಲ, ನಮಗೆ ನಿನ್ನ ಬಗ್ಗೆ ಗೊತ್ತಿರಲ್ಲ. ಸೊ ಟೈಮ್ ಆಗುತ್ತೆ, ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಬಟ್ ಬೆಡ್ ಮಾತ್ರ ಕೇಳಬೇಡ್ವೆ. ನೀನು ಅಡ್ಜಸ್ಟ್ ಮಾಡ್ಕೋ ಸ್ವಲ್ಪ. ಏನೋ ಯಾವಾಗಲಾದರೂ ಒಂದು ಸಾರಿ ತೊಗೊಂಡು ಯೂಸ್ ಮಾಡು. ಬಟ್ ಎಲ್ಲ ಟೈಮು ನಿಂಗೆ ಬೇಕು ಅಂದರೆ ಆಗಲ್ಲ ಕಣೆ. ಇಲ್ಲ, ನಾನು ಇಲ್ಲೇ ನಮ್ಮ ಅತ್ತೆ ಮನೆ ಇದೆ, ನಮ್ಮ ಅತ್ತೆ ಮನೇಲೇ ಇರ್ಬೋದಾಗಿತ್ತು. ಬಟ್ ನನಗೆ ಇನ್ನೊಬ್ಬರ ಮನೇಲಿ ಇದ್ದು ಸ್ಟಡಿ ಮಾಡೋಕ್ಕೆ ಇಷ್ಟ ಇಲ್ಲ. ಒಬ್ಬರ ಮನೇಲಿದ್ದರೆ ಏನಾಗುತ್ತೆ ಗೊತ್ತಾ?
ಅವ್ರಿಗೂ ಹೇಳ್ದಂಗೆಲ್ಲ ಕೇಳಬೇಕು. ರಿಸ್ಟ್ರಿಕ್ಷನ್ ತುಂಬ. ಇಲ್ಲಿ ಪಿ ಜಿನಲ್ಲಿದ್ದರೆ ಹಾಸ್ಟೆಲಲ್ಲಿದ್ದರೆ ಏನು ಬೆನಿಫಿಟ್ ಗೊತ್ತಾ? ನಮಗೆ ಯಾವಾಗ ಬೇಕೋ ಅವಾಗ ಆಚೆ ಹೋಗ್ಬೋದು, ಬರ್ಬೋದು, ತಿನ್ಬೋದು, ಸುತ್ತಾಡ್ಬೋದು, ಫ್ರೆಂಡ್ಸ್ ಜೊತೆ ಏನಾದರೂ ಎಂಜಾಯ್ ಮಾಡ್ಬೋದು. ಅದೇ ಮನೇಲಿದ್ದರೆ ಎಲ್ಲಿ ಹೋದರೂ ಎಲ್ಲಕ್ಕೂ ಪರ್ಮಿಷನ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಹಾಸ್ಟೆಲ್ ಈಸ್ ದ ಬೆಸ್ಟ್ ಕಣ್ರೆ. ನಾನು ತುಂಬ ಚಿಕ್ಕವಳಿದ್ದಾಗಿಂದ ಹಾಸ್ಟೆಲ್ಗಿದ್ದು ಇದ್ದು ನಂಗೆ ಪ್ರಾಕ್ಟೀಸ್ ಆಗಿದೆ. ನೀವು ಇದೇ ಫಸ್ಟ್ ಟೈಮ್ ಹಾಸ್ಟೆಲ್ ಬಂದಿರೋದಾ ಅಥವಾ ನಿಮಗೂ ಪ್ರಾಕ್ಟೀಸ್ ಇದೆಯಾ ಹಾಸ್ಟೆಲಲ್ಲಿದ್ದು? ನಾನು ಮುಂಚೆ ಎಲ್ಲ ಹಾಸ್ಟೆಲಲ್ಲಿದ್ದು ಸ್ಟಡಿ ಮಾಡಿದ್ದೀನಿ, ಬಟ್ ಪಾಪ ಪೂಜಾಗೆ ಫಸ್ಟ್ ಟೈಮ್ ಕಣೆ. ಹೌದಾ ಪೂಜಾ, ನೀನು ಫಸ್ಟ್ ಟೈಮ್ ಹಾಸ್ಟೆಲಲ್ಲಿ ಇರೋದಾ? ಹೌದು, ನಾನು ಫಸ್ಟ್ ಟೈಮು, ನನಗೇನೂ ಗೊತ್ತಿಲ್ಲ. ಬಟ್ ಹಾಸ್ಟೆಲ್ ತುಂಬ ಚೆನ್ನಾಗಿದೆ. ಹಾಸ್ಟೆಲ್ ಊಟನೂ ತುಂಬ ಚೆನ್ನಾಗಿದೆ ಕಣೆ. ನಾನು ಇವತ್ತು ಬೆಳಿಗ್ಗೆ ಟಿಫನ್ ಮಾಡಿದ್ನಲ್ಲ, ಚೆನ್ನಾಗಿತ್ತು. ಸೊ ವರ್ತ್ ಇದೆ. ಇವತ್ತು ಸಂಜೆ ಎಲ್ಲಾದರೂ ಆಚೆ ಹೋಗೋಣವಾ ನಾವು 3 ಜನ ಸೇರಿಕೊಂಡು? ನಾನು ಅದೇ ಹೇಳ್ತಾ ಇದ್ದೀನಿ ಈ ಪೂಜಾಗೆ, ಬಟ್ ಇವಳು ಬೇಡ, ಫಸ್ಟು ರೂಮ್ ಸೆಟ್ ಮಾಡ್ಕೊಳ್ಳೋಣ, ಬಟ್ಟೆ ಎಲ್ಲ ಇಟ್ಕೊಳ್ಳೋಣ, ಮತ್ತು ನಾಳಿಂದ ಕ್ಲಾಸ್ ಸ್ಟಾರ್ಟ್ ಆದರೆ ನಮಗೆ ಸ್ಟಡಿ ಕಡೆ ಟೈಮ್ ಕೊಡೋಕ್ಕಾಗಲ್ಲ, ಆವಾಗ ರೂಮ್ ಕಡೆನೂ ಟೈಮ್ ಕೊಡೋಕ್ಕಾಗಲ್ಲ, ಫಸ್ಟ್ ಸ್ಟಡಿ ಮಾಡಬೇಕು ಅಂತ ಗೊಳೋ ಅಂತ ಹೇಳ್ಕೊಂಡು ಕೂತಿದ್ದಾಳೆ. ಇವಾಗ ಇವಳಿಗೆ ಏನು ಗೊತ್ತಿಲ್ಲ ಕಣೆ, ಎಂಜಾಯ್ ಮಾಡೋದು. ಪಾಪ ಹಳ್ಳಿಯವಳಲ್ವಾ, ಹಳ್ಳಿಯಿಂದ ಬಂದಿದ್ದಾಳೆ, ಅದೇ ಫಸ್ಟ್ ಟೈಮ್ ಹಾಸ್ಟೆಲ್ ಅಲ್ವಾ, ಪಾಪ ಅವಳು ಕಷ್ಟ ಕಣೆ ಇದು. ಡೋಂಟ್ ವರಿ ಪೂಜಾ, ನಾವೆಲ್ಲ ಹೇಳ್ಕೊಡ್ತೀವಿ, ನಾವೆಲ್ಲ ಕಲಿಸ್ತೀವಿ. ಡೋಂಟ್ ವರಿ, ನೀನು ನನ್ನ ಜೊತೆ ಇರು ಸಾಕು. ಅಲ್ಲ, ನೀನು ಯಾವಾಗಲೂ ಇದೇ ಥರ ಕೂದಲು ಬಿಟ್ಕೊಂಡೇ ಇರ್ತೀಯಾ? ಸಿಕ್ಕಾಗಲ್ವಾ ನಿನ್ನ ಕೂದಲು? ಇಲ್ಲ, ನನ್ನ ಕೂದಲೇನು ಸಿಕ್ಕಾಗಲ್ಲ. ಏನಕ್ಕಂದರೆ ನಾನು ತುಂಬ ಮೇಂಟೈನ್ ಮಾಡ್ತೀನಿ. ಕೆರಾಟಿನ್ ಸ್ಪಾ ಎಲ್ಲ ಮಾಡಿಸ್ಕೋತೀನಲ್ಲ, ಸೊ ನಂಗೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ, ಮೇಂಟೈನ್ ಆಗುತ್ತೆ. ಸೊ ರೆಗ್ಯುಲರಾಗಿ ಪಾರ್ಲರ್ ಹೋಗ್ತೀವಲ್ಲ, ಸೊ ಅಷ್ಟೊಂದೇನು ನನಗೆ ಹೇರ್ ಬಗ್ಗೆ ಅಷ್ಟೊಂದೇನಿಲ್ಲ. ನಾನು ಪಾರ್ಲರ್ಗೆ ಹೋಗೋದ್ರಿಂದ ಎಲ್ಲ ಅಲ್ಲೇ ಹೇರ್ ವಾಶು, ಆಮೇಲೆ ಸ್ಪಾ ಎಲ್ಲ ಮಾಡಿಸ್ಕೋತೀನಿ, ಆಯಿಲ್ ಮಸಾಜು. ಸೊ ಹಾಗಾಗಿ ನಂಗೆ ಏನು ಕಷ್ಟ ಅನಿಸಿಲ್ಲ. ನಾನು ಮಂತ್ಲಿ 2 ಟೈಮ್ಸ್ ಬ್ಲೋ ಡ್ರೈ ಎಲ್ಲ ಮಾಡಿಸ್ಕೋತೀನಲ್ಲ, ಸೊ ಈ ಥರ ಮೇಂಟೈನ್ ಆಗ್ತಾ ಇದೆ. ನೀನು ಹೋಗ್ಬಾ ಒಂದು ಸಾರಿ, ನಿಂದು ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೋ ಸ್ವಲ್ಪ. ಅಯ್ಯೋ ಇಲ್ಲಪ್ಪ, ನಾನೇನು ಚೇಂಜ್ ಆಗಲ್ಲ, ನಾನೀಗ ಹೆಂಗಿದ್ದೇನೋ ಹಂಗಿರ್ತೀನಿ ನೋಡಮ್ಮ. ಇಲ್ಲ ಕಣೇ, ಇದು ನೀನು ಸ್ಕೂಲಿಗೆ ಬಂದಿಲ್ಲ, ಕಾಲೇಜಿಗೆ ಬಂದಿದೆಯಾ. ಕಾಲೇಜಲ್ಲಿ ಸ್ವಲ್ಪ ಚೇಂಜ್ ಕೇಳ್ತಾರೆ ಕಣೇ, ನಿಂಗೆ ಗೊತ್ತಾಗಲ್ಲ. ಚೇಂಜ್ ಆಗಿ ನೀನು ನಮ್ಮ ಜೊತೆ ಇರ್ತೀಯಲ್ಲ, ನಾವೆಲ್ಲ ಕಲಿಸ್ತೀವಿ ಬಿಡು ನಿನಗೆ. ಡೋಂಟ್ ವರಿ ಪೂಜಾ. ಪ್ರಿಯಾ, ಇವತ್ತು ಈವ್ನಿಂಗ್ ಶಾಪಿಂಗ್ ಹೋಗೋಣ, ಇವಳನ್ನ ಕರ್ಕೊಂಡೇ ಹೋಗೋಣ. ಇವಳಿಗೆ ನಮ್ಮ ಥರ ಎಲ್ಲ ಬಟ್ಟೆ ಎಲ್ಲ ಕೊಡ್ಸ್ಕೊಂಬರೋಣ. ಇವಾಗ ನಾನು ಆಲ್ರೆಡಿ ಎಲ್ಲ ಶಾಪಿಂಗ್ ಮಾಡಿದ್ದೀನಿ, ನನ್ನ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ, ಬಟ್ ಈ ಥರ ಬಟ್ಟೆ ನಾನು ಇನ್ನೂ ಹಾಕಿಲ್ಲ. ಇವಾಗ ಬೇಡ ನನಗೆ. ಇವಾಗ ಫಸ್ಟು ಕಾಲೇಜ್ಗೆ ಹೋಗಿ ಫಸ್ಟ್ ಸ್ಟಡಿ ಮುಗಿಸಿ ಆಮೇಲೆ ಜಾಬ್ ಎಲ್ಲ ಆದಮೇಲೆ ಎಲ್ಲ ಥರ ಡ್ರೆಸ್ನ ವೇರ್ ಮಾಡ್ಬೋದು. ಬಟ್ ಇವಾಗ ನನಗೆ ಸ್ಟಡಿ ಕಡೆನೇ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಷ್ಟೇ ಕಣ್ರೆ. ಇಲ್ಲಾಂದರೆ ನಮ್ಮಮ್ಮ ನನ್ನ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಹೋಗಿಬಿಡ್ತಾಳೆ ನಾನು ಈ ಥರ ಡ್ರೆಸ್ನೆಲ್ಲ ಹಾಕ್ಕೊಂಡ್ರೆ, ಗೊತ್ತಾ? ಅಯ್ಯೋ, ಇವಾಗ ಯಾವ ಕಾಲದಲ್ಲಿದೆಯಾ ನೀನು? ಇನ್ನೂ ತುಂಬ ಹಳೇ ಕಾಲದವ್ರ ಥರ ಯೋಚನೆ ಮಾಡ್ತಾ ಇದೆಯಾ? ಇವಾಗ ಕಾಲಮಾನ ಚೇಂಜ್ ಆಗಿದೆ ಕಣೆ, ನೀನು ಚೇಂಜ್ ಆಗು ಸ್ವಲ್ಪ. ಹಿಂಗಿದ್ರೆ ಯಾರೂ ನೀನು ನೋಡಲ್ಲ ಕಣೆ. ಆ್ಯಕ್ಚುಲಿ ನನ್ನ ಫ್ರೆಂಡು ಸೌಂದರ್ಯ ಅಂತ ಇದ್ಲು, ಪಾಪ ಅವಳು ಹಾಸ್ಟೆಲ್ಗೆ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಅವಳದು ಮನೆ ಇದೆ, ಇಲ್ಲೇ ಮನೇಲೇ ಇರ್ತಾಳಂತೆ. ನನಗದೇ ಬೇಜಾರು. ನನ್ನ ಕ್ಲೋಸ್ ಫ್ರೆಂಡು, ನನ್ನ ಚಿಕ್ಕ ವಯಸ್ಸಿಂದ ಇಬ್ಬರು ಒಂದೇ ಸ್ಕೂಲು, ಒಂದೇ ಕಾಲೇಜು, ಇವಾಗಲೂ ಒಂದೇ ಕಾಲೇಜು, ಬಟ್ ಬ್ರ್ಯಾಂಚ್ ಬೇರೆ. ಬಟ್ ಅವಳದು ಮನೆ ಇದೆ, ಅವಳು ಮನೇಲಿ ಇರ್ತಾಳೆ. ಅದೇ ಒಂದೇ ಬೇಜಾರು ಕಂಡ್ರೆ ನನಗೆ. ಎಲ್ಲರೂ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಂತಲೇ ಯೋಚನೆ ಮಾಡ್ತಾಯಿದ್ದೆ ನಾನು. ಹಾಸ್ಟೆಲ್ ಅಂದರೆ ಹೆಂಗೆ ಗೊತ್ತಾ ಪೂಜಾ, ಎಲ್ಲ ಥರ ಜನ ಇರ್ತಾರೆ. ನಿನ್ಗೆ ಯಾರು ಬೇಕೋ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೋ, ಯಾರು ಬೇಡ ಅವ್ರನ್ನ ಬಿಟ್ಬಿಡು. ಏನಕ್ಕಂದರೆ ಒಬ್ಬೊಬ್ರು ಒಳ್ಳೇದನ್ನು ಹೇಳ್ಕೊಡ್ತಿರ್ತಾರೆ, ಒಬ್ಬರು ಕೆಟ್ಟದನ್ನು ಹೇಳ್ಕೊಡ್ತಿರ್ತಾರೆ. ಸೊ ಚಾಯ್ಸ್ ಈಸ್ ಯುವರ್ಸ್. ಇವತ್ತು ಈವ್ನಿಂಗ್ ಪಾನಿಪುರಿ ತಿನ್ನಕ್ಕೆ ಹೋಗೋಣವಾ? ಹೋಗೋಣ. ಒಂದು ಸಾರಿ ಆಚೆ ಹೋದರೆ ಎಲ್ಲ ಥರ ತಿಂಡಿ ತಿಂದ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ. ಡೋಂಟ್ ವರಿ. ಅಯ್ಯೋ, ನಾನು ಬರಲ್ಲ, ನೀವಿಬ್ಬರೇ ಹೋಗಿ ಬನ್ನಿ, ನಾನು ಇಲ್ಲೇ ರೂಮಲ್ಲೇ ಇರ್ತೀನಿ. ಏನೇ ನೀನು ಫ್ರೆಂಡ್ಸ್ ಜೊತೆ ಎಲ್ಲೂ ಬರೋಕ್ಕೆ ಇವಾಗನೇ ರೆಡಿ ಇಲ್ಲ ಅಂದರೆ ಇನ್ನು ಮುಂದೆ ಹಿಂಗೆ ನಮ್ಮ ಜೊತೆ ರೂಮಲ್ಲಿ ಇರ್ತೀಯಾ? ನೀನು ನಮ್ಮ ಜೊತೆ ರೂಮಲ್ಲಿ ಇರಬೇಕು ಅಂದರೆ ನಾವೆಲ್ಲ ಹೋಗ್ತೀವಿ, ನಮ್ಮ ಜೊತೆ ನೀನು ಬರಬೇಕು ಅಂದರೆ ನಾವು ನಿನ್ನ ರೂಮಲ್ಲಿ ಇಟ್ಕೋತೀವಿ. ಇಲ್ಲಾಂದರೆ ನೀನು ಬೇರೆ ರೂಮ್ನ ಶಿಫ್ಟ್ ಆಗು. ನಮ್ಮ ಜೊತೆ ಇದ್ದು ಏನೂ ಎಂಜಾಯ್ ಮಾಡಲಿಲ್ಲ ಅಂದರೆ ಏನಕ್ಕೆ ಈ ರೂಮಲ್ಲಿರೋದು? ನಾವು 3 ಜನ ಇವಾಗ ಫ್ರೆಂಡ್ಸ್ ಆಗಿದ್ದೀವಲ್ಲ, ಸಂಜೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಕಣೆ, ಏನಾಗಲ್ಲ. 1 ಪ್ಲೇಟ್ ಪಾನಿಪುರಿ ತಿಂದರೆ ಏನೇನೂ ಆಗೋದಿಲ್ಲ ಕಣೆ. ನೀನೇನು ಹುಡುಗನ ಜೊತೆ ಮಾತಾಡೋಕೆ ಹೋಗ್ತೀಯಾ? ಇದಕ್ಕೆ ಹೋಗ್ತಿದ್ಯಾ? ಇಲ್ವಲ್ಲ, ಬರೀ 1 ಪ್ಲೇಟ್ ಪಾನಿಪುರಿ ತಿಂದು ಬರೋಣ. ಸ್ವಲ್ಪ ಅವಳು ಶಾಪಿಂಗ್ ಮಾಡ್ತಾಳೆ, ನಾನು ಶಾಪಿಂಗ್ ಮಾಡ್ತೀನಿ, ನೀನು ಬೇಕಿದ್ರೆ ಶಾಪಿಂಗ್ ಮಾಡು, ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬರೋಣ. 3 ಜನ ಫ್ರೆಂಡ್ಸ್ ಆಗಿದ್ದೀವಿ, ಖುಷಿಯಿಂದ ಇರ್ಬೋದು. ಏನು ನಿಮಗೆ ಹಾಸ್ಟೆಲ್ ಲೈಫ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ, ನಿಂಗೆ ಗೊತ್ತಾಗಬೇಕು ಅಂದರೆ 1 ಮಂತ್ 2 ಮಂತ್ಸ್ ಟೈಮ್ ಆಗುತ್ತೆ. ಆಮೇಲೆ ನೀನು ಹಾಸ್ಟೆಲಿಂದ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ, ಗೊತ್ತಾ? ಇಲ್ಲ ಕಣೆ, ಇವಾಗಲೇ ದುಡ್ಡೆಲ್ಲ ಖಾಲಿ ಮಾಡಿಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ. ನಮ್ಮಮ್ಮ ನಂಗೆ ಮೊದಲೇ ಸ್ವಲ್ಪನೇ ದುಡ್ಡು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬೇಡ ಕಣ್ರೆ, ನೀವು ಹೋಗಿ ಬನ್ನಿರಿ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ಮೇಡಮ್, ಇವಾಗ ಒಂದು ರೂಮಲ್ಲಿ 3 ಜನ ಇದ್ದೀವಿ ಅಂದರೆ 3 ಜನ ಫ್ರೆಂಡ್ಸೇ. ನಿನ್ನ ಬಿಟ್ಟು ಹೋಗು, ನನ್ನ ಬಿಟ್ಟು ಹೋಗು ಆ ಥರ ಏನಿಲ್ಲ, ಎಲ್ಲರೂ ಸೇರೇ ಹೋಗಬೇಕು. ಅದೇ ಫ್ರೆಂಡ್ಶಿಪ್ ಅಂತ ಏನಕ್ಕಂತಾರೆ?
ಇನ್ಮೇಲಿಂದ ಎಲ್ಲಿಗೆ ಹೋದ್ರೂ ನಾವು 3 ಜನ ಸೇರೇ ಹೋಗೋದು, ಎಲ್ಲಿಂದ ಬಂದ್ರೂ 3 ಜನ ಸೇರೇ ಬರೋದು, ಏನು ಮಾಡಿದರೂ 3 ಜನ ಸೇರಿಕೊಂಡೇ ಮಾಡೋದು. ನಿಂಗೆ ಇವಾಗಲೇ ಹೇಳ್ತೀನಿ, ಹಾಗಿದ್ದರೆ ಓಕೆ ಅಂತ ಹೇಳು, ಇಲ್ಲ ಅಂದರೆ ಇಲ್ಲ ಅಂತ ಹೇಳು. ಓಕೆ ಕಣ್ರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಯಾವಾಗಲೂ. ನೀವೇ ನನ್ನ ಫ್ರೆಂಡ್ಸ್ ಅಲ್ವಾ ಇವಾಗ. ಹಾಗೆ ಬಾ ದಾರಿಗೆ. ನಿಮ್ಗೆ ಯಾರಿಗಾದ್ರೂ ಹಶ್ವಾದ್ರೆ ಹೇಳ್ರಿ, ನನ್ನ ಹತ್ರ ಚುರುಮುರಿ ಇದೆ, ಮಂಡಕ್ಕಿಯೇ ಚುರುಮುರಿ ಅಂತೀವಿ, ನಿಮಗೂ ಗೊತ್ತಲ್ಲ. ಮಂಡಕ್ಕಿ ಇದೆ ಮತ್ತು ಚಕ್ಲಿ ಇದೆ, ಆಮೇಲೆ ರವೆ ಉಂಡೆ ಇದೆ. ನಿಮಗೇನಾದರೂ ಬೇಕಿದ್ರೆ ಹೇಳಿ ಕೊಡ್ತೀನಿ ನಾನು. ಅಯ್ಯೋ 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 ಪೂಜಾ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸಿದ್ರೆ ಆಚೆ ಹೋಗ್ತೀನಿ ಕಣೆ. ಅದು ಮಂಡಕ್ಕಿ ಎಲ್ಲ ಹಳೆ ಕಾಲದ್ದು ಕಣೆ. ನೀನು ಇನ್ನೂ ಅದೇ ಕಾಲದಲ್ಲಿ ಇದೆಯಾ ಕಣೆ. ನಾನು ನಿನ್ನ ಫುಲ್ ಚೇಂಜ್ ಮಾಡ್ತೀನಿ ನೋಡು. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಇಲ್ಲಿ ಇದೇ ಕಾಲೇಜಿಗೆ ಬಂದಿರೋದು, ಅವ್ರದ್ದು ಬಾಯ್ಸ್ದೆಲ್ಲ ಪಿ ಜಿ ಇಲ್ಲೇ ಇದೆ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ನೀವು ನಮ್ಮ ಟೀಮಲ್ಲಿ ಜಾಯ್ನ್ ಆಗಬೇಡಿ, ಮಜಾ ಮಾಡ್ಬೋದು ಎಲ್ಲರೂ ಸೇರಿ. ಹುಡುಗರಿದ್ದಾರ ನಿಮ್ಮ ಟೀಮಲ್ಲಿ? ಅಯ್ಯಯ್ಯೋ, ನಾನು ಬರಲ್ಲ ನಿಮ್ಮ ಟೀಮ್ಗೆ. ಆಗಿದ್ರೆ ನಮ್ಮ ಅಮ್ಮನಿಗೆ ಗೊತ್ತಾದರೆ ನನ್ನ 3 ಕಾಸಿಗೆ ಬೆಲೆ ಇಲ್ದಂಗೆ ಮಾಡಿಬಿಡ್ತಾಳೆ. ಬೇಡಮ್ಮ. ಅಯ್ಯೋ ಪ್ರೀತಿ, ಅವಳು ಇವಾಗಲೇ ಭಯ ಬಿದ್ದಿದ್ದಾಳೆ. ಇವಾಗಲೇ ಏನು ಹೇಳಬೇಡ, ಸುಮ್ಮನೆ ಇರು. ಟೈಮ್ ಬಂದಂಗೆ ಚೇಂಜ್ ಆಗ್ತಾಳೆ. ಒಮ್ಮೆ ಸಡನ್ನಾಗಿ ಚೇಂಜ್ ಆಗೋಕ್ಕೆ ಎಲ್ರಿಗೂ ಆಗಲ್ಲ ಕಣೇನಿ. ಎಲ್ಲರೂ ಸಿಟಿಲಿ ಇದು ಬೆಳೆದಿರಲ್ಲ. ಪಾಪ ಅವಳಿಗಿನ್ನೂ ಏನೂ ಅಷ್ಟೊಂದು ಐಡಿಯಾ ಇಲ್ಲ, ಗೊತ್ತಿಲ್ಲ. ಇವಾಗ ನಾವೆಲ್ಲ ಕಲಿಸ್ಬೇಕು ಅವಳಿಗೆ. ಪಾಪ ಅವಳಿಗೆ ಸಡನ್ ಶಾಕ್ ಕೊಡಬೇಡ, ಸುಮ್ಮನೆ ಇದ್ಬಿಡು. ಆಮೇಲೆ ಒಂದು ಸರಿ ಅವಳಿಗೆ ಸೆಟ್ ಆದರೆ ನಮಗಿನ್ನ ತುಂಬ ಪಾಶ್ ಆಗಿಬಿಡ್ತಾಳೆ ಕಣೆ ಅವಳು. ಸುಮ್ಮನೆ ಇರು. ನೋಡಿರಿ, ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಇನ್ನೊಂದು ಏನು ಗೊತ್ತೇನು ರೀ, ನನ್ನ ಹೇರ್ ಸ್ಟೈಲ್ ಹೆಂಗೈತೆ ಹೇಳ್ರಿ, ನನ್ನ ಡ್ರೆಸ್ ಹೆಂಗೈತೆ ಹೇಳ್ರಿ, ಮತ್ತು ನಮ್ಮ ವಿಡಿಯೋ ಹೆಂಗೆ ಅನಿಸ್ತಂದ ಕಮೆಂಟ್ ಒಳಗೆ ತಿಳಿಸ್ರೆ. ಮತ್ತು ಹೊಸ ಕ್ಯಾರೆಕ್ಟರ್ ಆ್ಯಡ್ ಆನ್ ಆಗ್ತಿರ್ತಾವೆ, ಈಗ ನೋಡ್ಕೊಂಡು ಹೋಗ್ರಿ. ಫುಲ್ ಸ್ಟೋರಿ ನೋಡಿದ್ರೆ ನಿಮ್ಗೆ ಸ್ಟೋರಿ ಏನಂತಂದು ಅರ್ಥ ಆಗ್ತೈತಿ. ಸೊ ನಮ್ಮ ಚಾನಲ್ದ ವಿಡಿಯೋಗಳನ್ನೆಲ್ಲ ಫುಲ್ ನೋಡ್ರಿ, ಹಂಗೆ ಸಪೋರ್ಟು ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ, ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು